ನಮಸ್ಕಾರ ಮಕ್ಕಳ. ಇಂದಿನ ತರಗತಿನಲ್ಲಿ ನಾವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಗ್ಗೆ ಅಂದ್ರೆ ಬೀಜೋಕ್ತಿ ಬಗ್ಗೆ ತಿಳ್ಕೊಂಡಿದ್ವಿ. ಬೀಜೋಕ್ತಿನಲ್ಲಿ ಕಾನ್ಸ್ಟೆಂಟ್ ಅಂದ್ರೇನು, ವೇರಿಯಬಲ್ ಅಂತ ಅಂದ್ರೇನು, ಬೇಸ್ಡ್ ಆನ್ ಟರ್ಮ್ಸ್ ನಾವ್ ಎಷ್ಟು ಡಿವೈಡ್ ಮಾಡಿರ್ತೀವಿ ಬೀಜೋಕ್ತಿಯನ್ನ, ಮತ್ತೆ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಬಹುಪದೋಕ್ತಿಯನ್ನ ಅದರ ಡಿಗ್ರಿಯ ಆಧಾರದ ಮೇಲೆ, ಘಾತದ ಆಧಾರದ ಮೇಲೆ 3 ಭಾಗಗಳನ್ನಾಗಿ ಮಾಡಿದ್ವಿ ಅಂತ ಹೇಳಿ ತಿಳ್ಕೊಂಡಿದ್ವಿ. ನಿಮಗೆ ಅದರ ಆ ಕ್ಲಾಸ್ದು ಏನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಡೌಟ್ ನ ಹಾಕ್ಬೋದು. ಈಗ 5 ನಿಮಿಷಗಳ ಕಾಲ ಟೈಮ್ ಇರುತ್ತೆ. ಸೊ 5 ನಿಮಿಷದೊಳಗಡೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಗ್ಗೆ ಏನ್ ಡೌಟ್ಸ್ ಇದೆ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಯಾರಿಗೂ ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಯಾರು ಡೌಟ್ ಏನು ಹಾಕ್ತಾನೆ ಇಲ್ಲ. ಯಾರಿಗೆಲ್ಲ ಕ್ಲಾಸಸ್ ಮಿಸ್ ಆಗಿರುತ್ತೆ, ಯಾರೆಲ್ಲ ಹಿಂದಿನ ಕ್ಲಾಸಸ್ ನ ನೀವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಕ್ಲಾಸಸ್ ನ ಮಿಸ್ ಮಾಡ್ಕೊಂಡಿದ್ದೀರಾ, ಅಥವಾ ಹಿಂದಿನ ಕ್ಲಾಸ್ ಅಲ್ಲಿ ಏನೆಲ್ಲ ನಡೀತು ಇಲ್ಲಿವರೆಗೂ ಯಾರು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂತ ಅನ್ನೋರು ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ದು ಅನ್ವೇಷಣೆ ಅನ್ನೋ ಚಾನಲ್ ಇದೆ, ಅದನ್ನ ಹೋಗಿ ಅದರಲ್ಲಿ ಎಲ್ಲಾ ವಿಡಿಯೋಸ್ ನಾವು ಅಪ್ಲೋಡ್ ಮಾಡಿರ್ತೀವಿ, ನೀವು ಅದನ್ನ ನೋಡ್ಬೋದು. ಲೈಕ್ ಅಂಡ್ ಅನ್ಲೈಕ್ ಟರ್ಮ್ ಬಗ್ಗೆ ಡೌಟ್ಸ್ ಹೇಳಿದೀರಾ? ಫಸ್ಟಿಗೆ ಲೈಕ್ ಟರ್ಮ್ ಅಂತ ಹೇಳಿದ್ರೆ ಸಜಾತಿ, ಟರ್ಮ್ ಅಂತ ಹೇಳಿದ್ರೆ ಬೀಜ ಪದಗಳು. ಲೈಕ್ ಟರ್ಮ್ ಅಂತ ಹೇಳಿದ್ರೆ ಸಜಾತಿ ಬೀಜ ಪದಗಳು. ಇವಾಗ ನಿಮ್ಗೆ ಸಿಂಪಲ್ ಆಗಿ ಉದಾಹರಣೆ ಕೊಡೋದಾದ್ರೆ, ನಾನೇನೆ ಕಲರ್ ಕೋಡಿಂಗ್ ಬಗ್ಗೆ ಕೊಟ್ಟೆ, ಅದನ್ನ ಬಿಟ್ಬೇಡ. ಇವತ್ತು ಇವಾಗ ಒಂದ್ 3-4 ಜನ ಫ್ರೆಂಡ್ಸ್ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಎಲ್ಲಾರು ಒಂದೇ ವೆಯ್ಟ್ ಇರ್ತಾರೆ, ಒಂದೇ ಕಲರ್ ಡ್ರೆಸ್ ಹಾಕೊಂಡಿರ್ತಾರೆ. ಸೊ ಇದನ್ನ ನಾವು ಏನ್ ಮಾಡೋಣ ಅಂತಂದ್ರೆ, ಈಗ ಒಂದು ಉದಾಹರಣೆ 2x, 3x, 6. ಸೊ ಆ 3 ಫ್ರೆಂಡ್ಸ್ ಏನಿರ್ತಾರೆ, ಆ 3 ಫ್ರೆಂಡ್ಸ್ 2x ಒಬ್ರು, 3x ಒಬ್ರು, 6x ಒಬ್ರು ಅಂತ ಇಟ್ಕೊಳ್ಳೋಣ. ಸೊ 3 ಜನ ಏನ್ ಮಾಡಿರ್ತಾರೆ, ಒಂದೇ ಕಲರ್ ಬಟ್ಟೆ ಹಾಕೊಂಡಿರ್ತಾರೆ. ಒಂದೇ ಕಲರ್ ಬಟ್ಟೆ ಅಂತ ಹೇಳಿದ್ರೆ ಈ ಎಕ್ಸ್ ಏನಂತಿದೆ ಅದು. ಸೊ ಒಂದೇ ಕಲರ್ ಬಟ್ಟೆ ಹಾಕೊಂಡಿರ್ತಾರೆ, ಮತ್ತೆ ಒಂದೇ ತರ ಇರೋದಿಲ್ಲ ಅನ್ನೋದಕ್ಕೆ 2, 3 ಮತ್ತೆ 6. ಯಾವ ಒಂದು ಟರ್ಮ್ ಇರುತ್ತೆ ಅಂದ್ರೆ ಬೀಜ ಪದ, ಇದಿಷ್ಟು, ಇದು ಒಂದು ಬೀಜ ಪದ, ಇದು ಒಂದು ಬೀಜ ಪದ, ಇದು ಒಂದು ಬೀಜ ಪದ. ಈ ಬೀಜ ಪದದಲ್ಲಿ ಒಂದೇ ರೀತಿಯಾದಂತಹ ಚರಾಕ್ಷರಗಳಿರುತ್ತೆ, ಇದನ್ನ ನಾವು ಚರಾಕ್ಷರ ಅಂತ ಹೇಳಿ ಕರಿತೀವಿ. ಈ ಎಕ್ಸ್ ಏನಿದೆ ಇದು ವೇರಿಯಬಲ್ ಅಥವಾ ಚರಾಕ್ಷರ. ಒಂದು ಟರ್ಮ್ ಅಲ್ಲಿ ಇದಿಷ್ಟು ಸೇರಿದ್ರೆ ಒಂದು ಟರ್ಮ್ ಆಯ್ತು. ಸೊ ಒಂದು ಟರ್ಮ್ ಅಲ್ಲಿ ಅದೇ ರೀತಿಯಾದಂತಹ ಚರಾಕ್ಷರಗಳಿದ್ರೆ, ಒಂದೇ ರೀತಿಯಾದಂತಹ ಚರಾಕ್ಷರಗಳಿದ್ರೆ ಅದನ್ನ ನಾವು ಲೈಕ್ ಟರ್ಮ್ ಅಥವಾ ಸಜಾತಿ ಬೀಜ ಪದಗಳು ಅಂತ ಹೇಳಿ ಕರಿತೀವಿ. ಅನ್ಲೈಕ್ ಟರ್ಮ್ ಅಂತ ಹೇಳಿದ್ರೆ ನಾವೀಗೇನ್ ಎಕ್ಸಾಂಪಲ್ ನೋಡಿದ್ವಿ, ಚರಾಕ್ಷರಗಳು ಬೇರೆ ಬೇರೆ ಆಗಿರುತ್ತೆ. ಉದಾಹರಣೆಗೆ 9x, 10y, 30z. ಇಲ್ಲಿ ಗಮನಿಸೋದಾದ್ರೆ ನೀವು ಈ ಚರಾಕ್ಷರ ಏನಿದೆ ಎಲ್ಲ ಬೇರೆ ಬೇರೆ ಇದೆ. ಸೊ ಈ ಬೇರೆ ಬೇರೆ ಇರುವಂತಹ ಚರಾಕ್ಷರಗಳನ್ನ ಒಳಗೊಂಡಂತಹ ಬೀಜ ಪದವನ್ನ ನಾವು ವಿಜಾತಿ ಬೀಜ ಪದಗಳು, ಅನ್ಲೈಕ್ ಟರ್ಮ್ಸ್ ಅಂತ ಹೇಳಿ ಕರಿತೀವಿ. ದ ಟರ್ಮ್ಸ್ ವಿಚ್ ಹ್ಯಾಸ್ ಅ ಅನ್ಲೈಕ್ ವೇರಿಯಬಲ್, ಬೇರೆ ರೀತಿಯಾದಂತಹ ವೇರಿಯಬಲ್. ಇದೇ ರೀತಿನಲ್ಲಿ ಡಿಗ್ರಿ ಕೂಡ ಸೇಮ್ ಇರಬೇಕು. ಡಿಗ್ರಿ ಅಂತ ಹೇಳಿದ್ರೆ ಘಾತ. ಲೈಕ್ ಟರ್ಮ್ ಅಲ್ಲಿ 2x ನೋಡಿದ್ವಲ್ಲ, ಅದೇ ತರ 2x ಸ್ಕ್ವೇರ್ ಇರಬೇಕು, 3x ಸ್ಕ್ವೇರ್ ಇರಬೇಕು. ಸೊ ಈ ಸ್ಕ್ವೇರ್ ಅಂತ ಏನಿದೆ, ಪವರ್ ಏನಿದೆ, ಘಾತ ಏನಿದೆ, ಅದು ಕೂಡ ಒಂದೇ ರೀತಿ ಇರಬೇಕು. ಘಾತ ಒಂದೇ ರೀತಿ ಇದ್ದು ಚರಾಕ್ಷರ ಒಂದೇ ರೀತಿ ಇದ್ರೆ ಅದನ್ನ ನಾವು ಲೈಕ್ ಟರ್ಮ್ ಅಥವಾ ಸಜಾತಿ
ಬೀಜ ಪದಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಲ್ಲಿ 9x², 10/3 ಈ ರೀತಿ ಬೇರೆ ಬೇರೆ ಘಾತಗಳಿದ್ದು ಬೇರೆ ಬೇರೆ ಚರಾಕ್ಷರಗಳಿದ್ರೆ ಅದನ್ನ ನಾವು ಅನ್ಲೈಕ್ ಟರ್ಮ್ಸ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಸಜಾತಿ ಮತ್ತೆ ವಿಜಾತಿ ಬೀಜ ಪದಗಳ ಬಗ್ಗೆ. ಇಲ್ಲಿ ಕ್ವೆಶನ್ ಕೇಳಿದ್ರ 10x and 14xy ಆರ್ ಲೈಕ್ ಟರ್ಮ್ಸ್ ಅಂತ ಹೇಳಿ. ಸೊ 10x, 14xy ಇಲ್ಲಿ ನೀವು ಗಮನಿಸಬಹುದು 14 ಜೊತೆ xy ಅನ್ನುವಂತ ಎರಡು ವೇರಿಯೇಬಲ್ಗಳಿದೆ, ಅಂದ್ರೆ ಎರಡು ಚರಾಕ್ಷರಗಳಿದೆ. ಬಟ್ 10 ಜೊತೆ ಏನಿದೆ ಒಂದೇ ಒಂದು x ಅನ್ನುವಂತ ಚರಾಕ್ಷರ ಇದೆ. ಸೊ ಇದು ಲೈಕ್ ಟರ್ಮ್ ಆಗೋದಿಲ್ಲ, ಅನ್ಲೈಕ್ ಟರ್ಮ್ ಆಗುತ್ತೆ. ಸೇಮ್ ವೇರಿಯೇಬಲ್ ಇರಬೇಕು, ಅವಾಗ ಮಾತ್ರ ನಮಗೆ ಲೈಕ್ ಟರ್ಮ್ ಆಗುದು. ಡೆಫಿನಿಷನ್ ಫಾರ್ ಎಕ್ಸ್ಪ್ರೆಷನ್ ಅಂಡ್ ಈಕ್ವೇಶನ್ ಅಂತ ಕೇಳಿದೀರಾ. ನಾವು ನಿನ್ನೆ ತರಗತಿನಲ್ಲಿ ಬರೀ ಬೀಜೋಕ್ತಿ ಬಗ್ಗೆ ತಿಳ್ಕೊಂಡಿದ್ವಿ ಅಷ್ಟೇ, ದ್ವಿತೀಯ ಸಮೀಕರಣ ಬಗ್ಗೆ ಓದಿಲ್ಲ. ಸಮೀಕರಣ ಬಗ್ಗೆ ನಾವು ಯಾವುದೇ ರೀತಿಯಾದಂತ ಏನು ತಿಳ್ಕೊಂಡಿಲ್ಲ, ಅದನ್ನ ನಾಳಿನ ಕ್ಲಾಸ್ ಅಲ್ಲಿ ತಿಳ್ಕೊಂತೀರಾ. ನೀವು ಡೌಟ್ ಕೇಳಿರೋದ್ರಿಂದ ಎಕ್ಸ್ಪ್ರೆಷನ್ ಅಂದ್ರೆ ಏನು ಅಂತ ಹೇಳ್ತೀನಿ. ಒಂದು ಎಕ್ಸ್ಪ್ರೆಷನ್ ಅಂದ್ರೆ ಅಥವಾ ಬೀಜೋಕ್ತಿ ಅಂತ ಹೇಳಿದ್ರೆ, ಆ ಬೀಜೋಕ್ತಿನಲ್ಲಿ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ 2x + 3 ಅಂತ ತಗೊಂಡ್ರೆ ಒಂದು ಎಕ್ಸ್ಪ್ರೆಷನ್ ಅಥವಾ ಬೀಜೋಕ್ತಿನಲ್ಲಿ ಟರ್ಮ್ ಇರಬೇಕು, ಅದೇ ರೀತಿಯಾದಂತ ಕಾನ್ಸ್ಟೆಂಟ್ ಇರಬೇಕು. ಇಲ್ಲಿ ಕಾನ್ಸ್ಟೆಂಟ್ ಅಂದ್ರೆ 2 ಮತ್ತೆ 3 ಕಾನ್ಸ್ಟೆಂಟ್ ಆಗುತ್ತೆ, ಸ್ಥಿರಾಂಕ ಆಗುತ್ತೆ. ಎಕ್ಸ್ ಅನ್ನುವಂಥದ್ದು ವೇರಿಯೇಬಲ್ ಅಥವಾ ಚರಾಕ್ಷರ ಆಗುತ್ತೆ. ಯಾವ ಒಂದು ಬೀಜೋಕ್ತಿನಲ್ಲಿ ಕಾನ್ಸ್ಟೆಂಟ್ ಇದ್ದು ವೇರಿಯೇಬಲ್ ಇದ್ದು ಟರ್ಮ್ಗಳು ಒಳಗೊಂಡಿರುತ್ತೆ ಅಂತ ಒಂದು ಎಕ್ಸ್ಪ್ರೆಷನ್ ನಾವು ಎಕ್ಸ್ಪ್ರೆಷನ್ ಅಂತ ಹೇಳಿ ಕರಿತೀವಿ. ನಾವು ಒಂದು ಎಕ್ಸ್ಪ್ರೆಷನ್ ಫಾರ್ಮ್ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಕಾನ್ಸ್ಟೆಂಟ್ ಇರಬೇಕು, ವೇರಿಯೇಬಲ್ ಇರಬೇಕು, ಅದನ್ನ ನಾವು ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ನಾವು ಅಕಸ್ಮಾತ್ ಅದನ್ನ ಈಗ 2x + 3 ಈಕ್ವಲ್ಸ್ ಸಮಥಿಂಗ್ ಏನಾದ್ರೂ ಬರಿತೀವಿ, ಈ ಈಕ್ವಲ್ ಸಿಂಬಲ್ ಬಂತು ಅಂತ ಹೇಳಿದ್ರೆ ಅದನ್ನ ನಾವು ಈಕ್ವೇಶನ್ ಅಂತ ಹೇಳಿ ಕರಿತೀವಿ. ಇದನ್ನ ಈಕ್ವೇಶನ್ ಬಗ್ಗೆ ನಾವು ನಾಳಿನ ತರಗತಿಯಲ್ಲಿ ತಿಳ್ಕೊಂತಾ ಹೋಗ್ತೀವಿ. ಸೊ ಇಂದಿನ ತರಗತಿನಲ್ಲಿ ನಾವು ಎಕ್ಸ್ಪ್ರೆಷನ್ ಬಗ್ಗೆ ಮಾತ್ರ ಕೇಳಿರೋದ್ರಿಂದ ಎಕ್ಸ್ಪ್ರೆಷನ್ ಬಗ್ಗೆ ಮಾತ್ರ ಡೌಟ್ ನೀವು ಏನ್ ಬರುತ್ತೆ ಅದನ್ನ ಕೇಳಬೇಕು. ಎಕ್ಸ್ಪ್ರೆಷನ್ ಕನ್ನಡದಲ್ಲಿ ಬೀಜೋಕ್ತಿ ಅಂತ ಹೇಳಿ ಕರಿತೀವಿ. ಬೀಜೋಕ್ತಿ ಅಂತ ಹೇಳಿದ್ರೆ ಸ್ಥಿರಾಂಕ, ಯಾವ ಒಂದು ಬೀಜೋಕ್ತಿ ಚರಾಕ್ಷರ ಹಾಗೂ ಸ್ಥಿರಾಂಕಗಳನ್ನ ಒಳಗೊಂಡಿರುತ್ತೆ ಅಂತ ಒಂದು ಬೀಜೋಕ್ತಿ ಅಥವಾ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಕರಿತೀವಿ. The expression which consists of a constant, variable and a term, we call it as a expression or algebraic expression. ಏನಾದ್ರೂ ಡೌಟ್ ಇದೆಯಾ? ಬೇಸ್ಡ್ ಆನ್ ಡಿಗ್ರಿ ಅಂತ ಹಾಕಿದೀರಾ, ಬೇಸ್ಡ್ ಆನ್ ಡಿಗ್ರಿ ಏನ್ ಕ್ವೆಶ್ಚನ್ ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತೀರಾ? ಓಕೆ, ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕೇಳಿದೀರಾ? ಕ್ಯೂಬಿಕ್ ಪಾಲಿನಾಮಿಯಲ್, ನಾವು ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯನ್ನ ಬೇಸ್ಡ್ ಆನ್ ಡಿಗ್ರಿ ಘಾತದ ಮೇಲೆ 3 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಹೌದಾ? ಅದರಲ್ಲಿ ಮೂರನೇ ವಿಧ ಯಾವುದು ಅಂತ ಹೇಳಿದ್ರೆ ಈ ಕ್ಯೂಬಿಕ್ ಪಾಲಿನಾಮಿಯಲ್.
ಕ್ಯೂಬಿಕ್ ಪಾಲಿನಾಮಿಯಲ್ ಅಥವಾ ಘನ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಈ ಘನ ಬಹುಪದೋಕ್ತಿ ಅಂತ ಹೇಳಿದ್ರೆ ಏನು ಅಂದ್ರೆ, ಯಾವ ಒಂದು ಪಾಲಿನಾಮಿಯಲ್, ಯಾವ ಒಂದು ಬಹುಪದೋಕ್ತಿಯ ಘಾತ 3 ಇರುತ್ತೆ ಅದನ್ನ ನಾವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಉದಾಹರಣೆ ಕೊಡೋದಾದ್ರೆ 4x³ + 6x² + 2x + 3. ನಾವು ಘಾತವನ್ನ ಹೇಗೆ ಕಂಡುಹಿಡಿತೀವಿ ಅಂತ ಹೇಳಿದ್ರೆ, ಯಾವ ಒಂದು ಘಾತ ಹೆಚ್ಚಿರುತ್ತೆ, ಜಾಸ್ತಿ ಯಾವ್ದಿರುತ್ತೆ, ಯಾವ ಡಿಗ್ರಿ ಜಾಸ್ತಿ ಇರುತ್ತೆ ಅದನ್ನ ನಾವು ಡಿಗ್ರಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಜಾಸ್ತಿ ಇರೋದು ಯಾವುದು? 4x³. ಸೊ ಕ್ಯೂಬ್ ಬಂತು ಅಂತ ಹೇಳಿದ್ರೆ, ಅಂದ್ರೆ x ರ ಘಾತ 3 ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಘನ ಬಹುಪದೋಕ್ತಿ, ಯಾವ ಒಂದು ಘಾತ 3 ಇರುತ್ತೆ ಅದನ್ನ ನಾವು ಬಹುಪದೋಕ್ತಿ ಅಂತ ಹೇಳಿ, ಘನ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಇದು ಕ್ಯೂಬಿಕ್ ಪಾಲಿನಾಮಿಯಲ್ ಬಗ್ಗೆ. ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಕೇಳಿದಿರ. ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಶೂನ್ಯತೆಯ ಬಹುಪದೋಕ್ತಿ. ಯಾವ ಒಂದು ಬಹುಪದೋಕ್ತಿ ಶೂನ್ಯತೆಗೆ ಈಕ್ವಲ್ ಆಗಿರುತ್ತೆ ಅಂದ್ರೆ ದ ಪಾಲಿನಾಮಿಯಲ್ ವಿಚ್ ಇಸ್ ಈಕ್ವಲ್ಸ್ ಟು 0. ಫಾರ್ ಎಕ್ಸಾಂಪಲ್, ಇಫ್ p of x is a polynomial that will be equal to 0 ಆದ್ರೆ ಇದನ್ನ ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಯಾವ ಒಂದು ಬಹುಪದೋಕ್ತಿ ಶೂನ್ಯತೆಗೆ ಈಕ್ವಲ್ ಆಗಿರುತ್ತೆ ಅದನ್ನ ನಾವು ಶೂನ್ಯತೆಯ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ನ ನಾವು ನಾಳಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಬೈನಾಮಿಯಲ್ ಅಂತ ಕೇಳಿದಿರಾ? ಬೈನಾಮಿಯಲ್ ಅಥವಾ ದ್ವಿಪದೋಕ್ತಿ, ಹೆಸರು ಹೇಳ್ತಿರೋ ಹಾಗೆ ಬೈ ಅಂತ ಹೇಳಿದ್ರೆ 2 ಅಂತ ಹೇಳಿ, ಯಾವ ಒಂದು ಎಕ್ಸ್ಪ್ರೆಷನ್ ನಲ್ಲಿ 2 ಟರ್ಮ್ಸ್ ಗಳಿರುತ್ತೆ, ದ ಎಕ್ಸ್ಪ್ರೆಷನ್ ವಿಚ್ ಕನ್ಸಿಸ್ಟ್ ಆಫ್ 2 ಟರ್ಮ್ಸ್ ದಟ್ ವಿ ಕಾಲ್ ಇಟ್ ಆಸ್ ಅ ಬೈನಾಮಿಯಲ್. ಯಾವ ಒಂದು ಬೀಜೋಕ್ತಿಯಲ್ಲಿ 2 ಬೀಜ ಪದಗಳಿರುತ್ತೆ ಅದನ್ನ ನಾವು ದ್ವಿಪದೋಕ್ತಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ a + b. ಇಲ್ಲಿ a ಅನ್ನೋದು ಒಂದೇ ಟರ್ಮ್ ಆಗುತ್ತೆ, b ಅನ್ನೋದು ಇನ್ನೊಂದು ಟರ್ಮ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನಮಗೆ 2 ಟರ್ಮ್ಸ್ಗಳು, 2 ಬೀಜ ಪದಗಳಿರೋದ್ರಿಂದ ನಾವು ಅದನ್ನ ಬೈನಾಮಿಯಲ್ ಅಥವಾ ದ್ವಿಪದೋಕ್ತಿ ಅಂತ ಹೇಳಿ ಕರಿತೀವಿ. HCl ಮ್ಯಾಮ್ ಅಂತ ಕೇಳಿದಿರಾ? ಅದು ಏನು ಅಂತ ಅರ್ಥ ಆಗಲಿಲ್ಲ, ಅದೇನು ಅಂತ ನೀಟಾಗಿ ಕ್ವಶನ್ ಹಾಕ್ತೀರಾ? ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಗಿವ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದೀರಾ? ಟೂ ಎಕ್ಸ್ ಪ್ಲಸ್ 3 ಇದು ಇದರ ಡಿಗ್ರಿ. ಈಗ ಎಕ್ಸ್ ನ ಪವರ್ ಏನು ಇಲ್ಲ ಅಂತ ಹೇಳಿದ್ರೆ 1 ಇದೆ ಅಂತ ಅರ್ಥ. ಇದರ ಡಿಗ್ರಿ ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ಅದೇ ರೀತಿನಲ್ಲಿ ನಾವು 4x² + 4x + 5 ಅಂತ ಹೇಳಿ ತಗೊಂಡ್ರೆ ಇಲ್ಲಿ ಡಿಗ್ರಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಹೈಯೆಸ್ಟ್ ಯಾವ್ದಿದೆ? ಹೈಯೆಸ್ಟ್ ಘಾತ 2 ಇದೆ. ಸೊ ಇದು ಡಿಗ್ರಿ ಆಫ್ ಪಾಲಿನಾಮಿಯಲ್ ಗೆ ಎಕ್ಸಾಂಪಲ್. ಸೊ ಇದಿಷ್ಟು ಪಾಲಿನಾಮಿಯಲ್ ಒಳಗಡೆನೆ ಬರುವಂತದ್ದು. ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಬಹುಪದೋಕ್ತಿ ಒಳಗಡೆನೆ ಬರುವಂತದ್ದು. ಸೊ ಯಾವ್ದು ಹೈಯೆಸ್ಟ್ ಡಿಗ್ರಿ ಇರುತ್ತೆ, ಘಾತ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ನಾವು ಡಿಗ್ರಿ ಅಂತ ಹೇಳಿ ಕರಿತೀವಿ. ಪವರ್ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಡಿಗ್ರಿ ಅಂತ ಹೇಳಿ ಕರಿತೀವಿ. HCF ಅಂತ ಕೇಳಿದಿರಾ? HCF ಡೌಟ್ ಸೆಷನ್ ಮೊದಲನೇ ಸೆಷನ್ ಅಲ್ಲೇ ಕ್ಲಾರಿಫೈ ಮಾಡಿದ್ದಾರೆ ರಿಯಲ್ ನಂಬರ್ಸ್ ಅಲ್ಲಿ. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗಿರುತ್ತೆ. ವಿಡಿಯೋಸ್ ನ ಮತ್ತಿನ್ನೊಮ್ಮೆ ನೋಡಿ, ಅವಾಗ ನಿಮ್ಗೆ HCF ಬಗ್ಗೆ ಅರ್ಥ ಆಗುತ್ತೆ. ಯೂಟ್ಯೂಬ್ ಲಿಂಕ್ ನ ನಾವು ಇವಾಗ ಶೇರ್ ಮಾಡ್ತೀವಿ, ನೀವು ಅದ್ರಲ್ಲಿ ನೋಡ್ಬೋದು. ಹಾಗೆ ಗೂಗಲ್ ಕ್ಲಾಸ್ ರೂಮ್ ಲಿಂಕ್ ಕೂಡ ಕೇಳಿದ್ರಿ, ಅದನ್ನು ಕೂಡ ಇವಾಗ 5 ನಿಮಿಷ ಬ್ರೇಕ್ ಇರುತ್ತಲ್ಲ ಅವಾಗ ಶೇರ್ ಮಾಡ್ತೀವಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇವಾಗ ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಸೈನ್ಸ್ ಸೆಷನ್ ಸ್ಟಾರ್ಟ್ ಆಗುತ್ತೆ.